ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ 3 o'clock ಆಗಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಊರಿಂದ ಬಂದಿದ್ದ, ಸ್ವಲ್ಪ ತೆಂಗಿನೆಣ್ಣೆ ಎಲ್ಲ ಹಾಕ್ಸಿದ್ದೀನಿ ಅಂದಿದ್ದ, ತಗೋಬಾ ಅಂತ ಹೇಳಿ 1-2 ತಿಂಗಳಾಗಿತ್ತು. ಇವತ್ತು ತಗೊಬಂದಿದ್ದಾನೆ. ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಅಂದ್ಕೊಂಡು. ಅವ್ನು ಫ್ರೀ ಇದ್ದಾಗ ನಾವು ಫ್ರೀ ಇರ್ತಿರ್ಲಿಲ್ಲ, ನಾವು ಫ್ರೀ ಇದ್ದಾಗ ಅವ್ನು ಫ್ರೀ ಇರ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಫ್ರೀ ಇದ್ದೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಇವತ್ತು ತಗೊಬಂದಿದ್ದಾನೆ. ನಮ್ಮ ಮಾವ ತಗೊಬರ್ತಾರೆ, ಇಲ್ಲಾಂದರೆ ಇವನು ತಗೊಬರ್ತಾನೆ ಏನಾದರೂ ಐಟಮ್ಸ್ ಖಾಲಿ ಆದರೆ. ನನ್ನ ಮಗ ಫಸ್ಟು ಯಾರಾದರೂ ಬಂದರೆ ಅಳೋನು ಹೊಸಬ್ರು ಅಂತ ಅಂದರೆ, ಇವಾಗ ಯಾರಾದರೂ ಬಂದ್ರಂತೂ ಫುಲ್ ಖುಷಿಯಾಗಿರ್ತಾನೆ. ಅದರಲ್ಲೂ ಅವನಿಗೆ ಇಷ್ಟ ಆಗೋ ಥರ ಆಡಿದ್ರಂತೂ ಫುಲ್ ಖುಷಿಯಾಗಿರ್ತಾನೆ. ನನ್ನ ಆದ್ನಿ ನನ್ನ ಮೈದನ್ನ ಬಿಟ್ಟರೆ ನನ್ನ ತಮ್ಮನ್ನೇ ಇವನು ಇಷ್ಟಪಡೋದು. ಮಳೆ ಬರ್ತಿತ್ತು ಅಂತ ಕರೆಂಟ್ ತೆಗೆದಿದ್ರು, ಏನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಮೊಬೈಲಲ್ಲಿ ಸಾಂಗ್ ಹಾಕ್ತಿದ್ವು. ನನ್ನ ತಮ್ಮಂಗೂ ಡ್ಯಾನ್ಸ್ ಮಾಡೋದಂದರೆ ಇಷ್ಟ, ಇವನಿಗೂ ಡ್ಯಾನ್ಸ್ ಮಾಡೋದಂದರೆ ಇಷ್ಟ. ಅದಕ್ಕೆ ಇಬ್ಬರು ಸೇರಿಕೊಂಡು ಆ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ನನ್ನ ಮಗಂಗಂತೂ ಈ ಥರ ಯಾರಾದರೂ ಬಂದರೆ, ಅದರಲ್ಲೂ ಇವನು ಆಡೋ ಥರ ಮಕ್ಕಳು ಥರ ಆಡೋರಂತೂ ಸಿಕ್ಬಿಟ್ರಂತೂ ಫುಲ್ಲು ಖುಷಿಯಾಗಿರ್ತಾನೆ. ಅದು ನೋಡೋಕ್ಕೇ ಒಂಥರ ಚೆಂದ. ಸಾಂಗ್ ಹಾಕ್ಬಿಟ್ರಂತೂ ಫುಲ್ಲು ಡ್ಯಾನ್ಸು ಇಬ್ಬರೂ ಇವರು. ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಲೋಟ ನೋಡ್ಬಿಟ್ಟು ನನ್ನ ತಮ್ಮ ಒಡಿ ಫೋನ್ಗೆ ಅಂತ ಹೇಳ್ತಾ ಇದ್ದರೆ, ಅವ್ನು ತೊಗೊಂಡೋಗ್ಬಿಟ್ಟು ತೊಳೆಯೋಕ್ಕಾಕಿ ಬಂದ. ಮತ್ತೆ ನೋಡ್ತಿರ್ಬೋದು ನೀವು, ಆಟನೂ ಸಹ ಡ್ಯಾನ್ಸ್ ಮಾಡ್ಕೊಂಡೇ ಆಡ್ತಿರ್ತಾನೆ. ಫುಲ್ಲು ಮ್ಯೂಸಿಕ್ ಅಂದ್ರಂತೂ ಅವನಿಗೆ ಒಂಥರ ರಿದಮ್ ಥರ ಅನಿಸುತ್ತೆ. ಫುಲ್ ಎಂಜಾಯ್ ಮಾಡಿಕೊಂಡು ನನ್ನ ಮಗ ಫುಲ್ಲು ಒಳ್ಳೆ ಮೂಡಲ್ಲಿದ್ದರೆ ಅವ್ನಿಗೇನಾದ್ರು ಒದೆ ಹೊಡೆದ್ರೆ ಇಲ್ಲೊಂದು ಕೊಡಿ ಅಲ್ಲೊಂದು ಕೊಡಿ ಅಂತ ಹೇಳ್ತಾನೆ. ಅದೇ ನಾವೇನಾದರೂ ಹೊಡೆದ್ರೆ ಒಂದು ಸ್ವಲ್ಪ ಅವನೇನಾದ್ರು ಬ್ಯಾಡ್ ಮೂಡಲ್ಲಿದ್ದಾಗಂತೂ ಫುಲ್ ಹತ್ತು ಬಿಡ್ತಾನೆ. ಹಾಗೆ ಸ್ವಲ್ಪ ಮದುವೆ ವಿಡಿಯೋ ನೋಡ್ತೀವಿ ಅಂತಂದ್ರು, ಅದನ್ನ ಹಾಕ್ತೆ. ನಾವು ಯಾರಾದರೂ ಬಂದಾಗ ನೋಡಬೇಕು ಅಂದರೆ ಮಾತ್ರ ಈ ಆಲ್ಬಮ್ ವಿಡಿಯೋ ಹಾಕಿರ್ತೀವಿ. ನನ್ನ ಮಗ ಇದೇನೋ ಡಿಫ್ರೆಂಟಾಗಿ ಇದೆಯಲ್ಲ ಅಂತ ನೋಡ್ತಾ. ಅಣ್ಣ ಬಂದಿದ್ದಾನಾ ಚಿಂಟು? ಅವ್ರು ಹಾಗೆ ಆಲ್ಬಮ್ ವಿಡಿಯೋ ನೋಡ್ತಿದ್ರಲ್ಲ, ಅಷ್ಟರಲ್ಲಿ ನಾನು ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು 1.5 ಲೋಟ ಬಾಸ್ಮತಿ ರೈಸ್ ತೊಗೋತಿದ್ದೀನಿ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ. ಅದನ್ನು 1-2 ಟೈಮ್ಸು ತೊಳೆದು ನೀರಿಗೆ ನೆನೆ ಹಾಕಿ ಒಂದು 30 ನಿಮಿಷ ಹಾಗೆ ನೆನೆ ಹಾಕಿ ಬಿಡಬೇಕು. ಆವಾಗ ಬಿರಿಯಾನಿ ತುಂಬ ಚೆನ್ನಾಗಾಗೋದು. ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಟ್ ಮಾಡಿರೋ ಈರುಳ್ಳಿನ ಇದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆಗ ಬಿರಿಯಾನಿ ಅರೋಮ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಗೋಲ್ಡನ್ ಕಲರ್ ಬಂದಿದೆ. ಈ ಥರ ಇದ್ದರೆ ಹೈದ್ರಾಬಾದ್ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡೋಣ ಅಂತ ಅಂದ್ಕೊಂಡು ನಾನಿವತ್ತು 1/4 kg ಚಿಕನ್ನಷ್ಟು ಹೈದ್ರಾಬಾದ್ ಬಿರಿಯಾನಿ ಮಾಡ್ತಿರೋದು. ಅದಕ್ಕೆ ಫಸ್ಟು ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೋತಾ ಇದ್ದೀನಿ. ಎತ್ತಿಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, 1/4 ಚಿಟಿಕೆಯಷ್ಟು ಅರಿಶಿನ ಇಷ್ಟನ್ನು ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಫ್ರೆಶ್ ಕರ್ಡು ಅಂದರೆ ಮೊಸರು ಹುಳಿಯಿರಬಾರ್ದು, ಆದಷ್ಟು ಫ್ರೆಶ್ ಆಗಿರಲಿ, ಆವಾಗ ಬಿರಿಯಾನಿ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಬಿರಿಯಾನಿ ಹುಳಿ ಥರ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಇಷ್ಟು ಆದಮೇಲೆ ನನ್ನ ಹತ್ರ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಂಡಿಯಾ ಗೇಟ್ ಹೈದ್ರಾಬಾದ್ ಬಿರಿಯಾನಿ ಮಸಾಲನೇ ಇತ್ತು. ಬಟ್ ಇದು ತುಂಬ ಕಮ್ಮಿ ಕ್ವಾಂಟಿಟಿಗಿತ್ತು, ಅದಕ್ಕೋಸ್ಕರ ನಾನು ಅಷ್ಟೆಲ್ಲ ಮಸಾಲೆ ಹಾಕ್ಕೊಂಡಿದ್ದು. ನಿಮ್ಗೆ ಈ ಮಸಾಲ ಇದ್ದರೆ ಅದನ್ನೆಲ್ಲ ಏನು ಹಾಕೋ ಅವಶ್ಯಕತೆ ಇರಲ್ಲ. ಆದರೆ ಈ ಬಿರಿಯಾನಿ ಮಸಾಲ ತೋರಿಸಿದ್ನಲ್ಲ ಅದು ಮತ್ತು ಹಿಂದೆ ತೋರಿಸಿದ್ನಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಎರಡೂ ಮಿಕ್ಸ್ ಮಾಡಿದರೆ ಹೈದ್ರಾಬಾದ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಇಷ್ಟನ್ನು ನೀಟಾಗಿ ಸ್ವಲ್ಪ ಕಲಸಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿ ಅದನ್ನು ಒಂದು 30 ನಿಮಿಷ ಎತ್ತಿಟ್ಟಿದ್ದೀನಿ ನಾನು. ಯಾಕೆ ಅಂತ ಅಂದರೆ ಈ ಥರ ಚಿಕನ್ನು ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ರೈಸು ನೆನೆಸಿಟ್ಟಿರೋದು ಮತ್ತು ಮಸಾಲ ಒಂದು 30 ಮಿನಿಟ್ಸು ಚೆನ್ನಾಗಿ ನೆಂದರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ನಾರ್ಮಲ್ ಬಿರಿಯಾನಿಗಿಂತ ಈ ಬಿರಿಯಾನಿನೇ ತುಂಬ ಬೇಗ ಆಗುತ್ತೆ ಮತ್ತು ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು. ಈಗ ಚಿಕನ್ ಮ್ಯಾರಿನೇಟ್ ಆಗಿ 30 ಮಿನಿಟ್ಸ್ ಆಗಿದೆ. ಒಂದು ಬಾಣಲೆಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮ್ಯಾರಿನೇಟ್ ಆಗಿತ್ತಲ್ಲ ಆ ಚಿಕನ್ನ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಹುರಿದಿಟ್ಕೊಂಡಿದ್ವಲ್ಲ ಆನಿಯನ್ನು ಅದನ್ನು ಈ ಥರ ಮೇಲೆ ಹಾಕ್ಕೊಂಡು ನೀಟಾಗಿ ಒಂದು 90% ಕುಕ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಒಂದು ಮೀಡಿಯಮಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಚಿಕನ್ನು ತಳ ಹಿಡಿದ್ಬಿಡುತ್ತೆ. ಇದಾದಮೇಲೆ ಸ್ವಲ್ಪ ನೀರನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ 90% ಕುಕ್ ಆಗಬೇಕು. ನಾನು ಸ್ವಲ್ಪ ಇಂಡಿಯಾ ಗೇಟ್ ಮಸಾಲಾನ ಎತ್ತಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಈ ಥರ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಪಾತ್ರೆಗೆ ಒಂದು 4 ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರೈಸ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ 2 ಲವಂಗ, 2 ಏಲಕ್ಕಿ, 1 ಇಂಚು ಚಕ್ಕೆ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಸೋಂಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಮಳ್ಳಿದ ಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಇದ್ರೊಳಗಡೆ ಹಾಕೊಳ್ಳೋಣ. ಫುಲ್ ಈ ಥರ ಇದ್ರೊಳಗಡೆ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಅಂದರೆ ಈ ರೈಸು 90% ಕುಕ್ ಆಗಬೇಕು. ಅಲ್ಲಿವರೆಗೂ ಈ ಥರ ಆಡಿಸ್ಕೊಂಡು ಬೇಯಿಸ್ಕೊಡಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಿಮ್ಮದು ನಾನ್ ಸ್ಟಿಕ್ ಪಾತ್ರೆ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬೇಯಿಸ್ಕೊಂಡ್ಮೇಲೆ ಈ ಥರ ರೈಸ್ನ ನೋಡಿಬಿಟ್ಟು ಒಂದು 90% ಕುಕ್ ಆಗಿದೆಯಾ ಅಂತ ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಎಲ್ಲ ರೈಸ್ನ ಎತ್ತಿಟ್ಕೊಂಡ್ಮೇಲೆ ಈ ಪಾತ್ರೆಗೆ ಒಂದು 90% ಕುಕ್ ಆಗಿತ್ತಲ್ಲ ಆ ಚಿಕನ್ನ ಈ ಥರ ತಳಕ್ಕೆ ಹರಡ್ಕೊಳ್ಳಿ. ಫುಲ್ಲು ನೀಟಾಗಿ ಹರಡ್ಕೋಬೇಕು. ಹರಡ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ರೈಸ್ನ ಒಂದು ಲೇಯರು ಮೇಲೆ ನೀಟಾಗಿ ಹರಡ್ಕೊಳ್ಳಿ. ಒಂದೇ ಸಮಕ್ಕಿರಬೇಕು ಪಾತ್ರೆ ಸುತ್ತ, ಆ ಥರ ನೀಟಾಗಿ ಹರಡ್ಕೊಳ್ಳಿ. ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನ ಮೇಲೆ ಉದುರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಗ್ರೇವಿ ಇರುತ್ತಲ್ವ ಚಿಕನ್ ಬೆಂದಿರೋದು ಅದನ್ನು ಈ ಥರ ಮೇಲೆ ಹಾಕ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಲೇಯರು ರೈಸ್ನ ಈ ಥರ ನೀಟಾಗಿ ಹರಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿದ್ವಲ್ಲ ಆ ಆನಿಯನ್ನು ಮತ್ತು ಗ್ರೇವಿನ ಈ ಥರ ಹಾಕ್ಕೊಳ್ಳಿ. ನಿಮಗೆ ವೈಟ್ ರೈಸ್ ಥರನೂ ಇರಬೇಕು ಮತ್ತು ಕಲರ್ ರೈಸ್ ಇರಬೇಕು ಅಂತಂದರೆ ಮೇಲ್ಗಡೆ ಈ ಥರ ಗ್ರೇವಿ ಹಾಕೋಬೇಡಿ. ನನಗೆ ಫುಲ್ಲು ಕಲರಾಗೇ ಇರಬೇಕು, ಸ್ವಲ್ಪ ಮಾತ್ರ ವೈಟ್ ರೈಸ್ ಇರಬೇಕು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಒಂದು ಹಳೆ ತವ ಇದ್ದರೆ ಹಳೆ ತವನ ಸ್ಟವ್ ಮೇಲಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಾತ್ರೆನ ಆ ತವ ಮೇಲಿಟ್ಟು ಐ ಫ್ಲೇಮಲ್ಲೇ ನೀವು ಕುಕ್ ಮಾಡ್ಕೋಬೋದು. ಒಂದು 10 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ. ನಾನು ಅಲ್ಯೂಮಿನಿಯಂ ಫಾಯಿಲು ಅಥವಾ ಚಪಾತಿ ಯಂತ್ರದಿಂದನೂ ನಾನು ಕವರ್ ಮಾಡಿಲ್ಲ. ನಾನು ಬರೀ ಈ ಥರ ಕುಟಾಣಿನ ಅದ್ರ ಮೇಲಿಟ್ಟು ಕವರ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಬಿರಿಯಾನಿ ಇವಾಗ ಕೆಳಗಿಳಿಸಿ ದಮ್ಮನ್ನ ತೆಗ್ದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಅಂತಂದರೆ ಅರೋಮನೂ ಅಷ್ಟೇ. ಆ ಇಂಡಿಯಾ ಗೇಟ್ ಬಾಸ್ಮತಿ ಹೈದ್ರಾಬಾದ್ ಬಿರಿಯಾನಿ ಮಸಾಲ ಹಾಕಿರೋದಕ್ಕೂ ನಾನು ನಾರ್ಮಲ್ ಮಸಾಲ ಹಾಕಿರೋದು 2 ಮಿಕ್ಸ್ ಆಗಿ ಒಳ್ಳೆ ಬಿರಿಯಾನಿ ರೆಡಿಯಾಗಿತ್ತು. ನಮ್ಮ ಮನೆಯವರಂತೂ ಏನು ಶರೀಫ್ ಬಾಯ್ ಬಿರಿಯಾನಿ ಆಗಿದೆಯಲ್ಲ ಅಂತ ಕೇಳ್ತಿದ್ರು. ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ. ನನಗೆ ನಾರ್ಮಲ್ ಬಿರಿಯಾನಿಗಿಂತ ಈ ಬಿರಿಯಾನಿ ನನಗೆ ತುಂಬ ಇಷ್ಟ ಆಯಿತು. ಹೋಟೆಲ್ಸಲ್ಲೆಲ್ಲ ತಿಂತಿದ್ದೆ, ನಂಗೆ ಅವಾಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಬಟ್ ನಾನು ಮಾಡಿದ್ಮೇಲೆ ನನಗೆ ಈ ಬಿರಿಯಾನಿ ಅಂತೂ ತುಂಬ ಇಷ್ಟ ಆಯಿತು. ನಾನು ಎಲ್ಲೇ ಹೋದ್ರೂ ನಾಟಿ ಸ್ಟೈಲ್ ಬಿರಿಯಾನಿನೇ ತೊಗೋತಿದ್ದೆ. ಈ ಥರ ಬಿರಿಯಾನಿ ಅಂತೂ ನಾನು ತೊಗೋತಾನೇ ಇರಲಿಲ್ಲ. ಇವತ್ತು ಫಸ್ಟ್ ಟೈಮು ನಾನು ಮಾಡಿದ್ದೆ, ಆದರೆ ನಾನು ನಾರ್ಮಲ್ ಮಸಾಲ ಹಾಕಿ ಮಾಡಿದ್ದೆ. ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿರಲಿಲ್ಲ. ಈ ಸಲ ಇಂಡಿಯಾ ಗೇಟ್ ಹೈದ್ರಾಬಾದ್ ಬಿರಿಯಾನಿ ಮಸಾಲ ಹಾಕಿ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನನ್ನ ತಮ್ಮಂಗೆ ಸರ್ವ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ತಾಯಿದ್ದೆ. ನಮ್ಮ ಮನೆಯವರು ಬರ್ತಾರೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆಫೀಸಿಂದ. ಅದಕ್ಕೋಸ್ಕರ ನೀಟಾಗೆಲ್ಲ ಸರ್ವ್ ಮಾಡಿಬಿಟ್ಟು ನನ್ನ ತಮ್ಮಂಗೆ ಕೊಟ್ಟೆ. ಹೇಗಿರುತ್ತೆ ಅಂತ ಕೇಳೋಣ ಬನ್ನಿ. ಅವನಿಗೆ ಕೊಟ್ಟು ಏನು ರಿಯಾಕ್ಷನ್ ಕೊಡ್ತಾನೆ. ನನ್ನ ತಮ್ಮ ಕಾಲೇಜ್ ಡೇಸಲ್ಲಿ ಇದ್ದಾಗಲೂ ಅಷ್ಟೇ ನಾನು ಅಥವಾ ವರ್ಕಿಗೆ ಬಂದಾಗಲೂ ಅಷ್ಟೇ ನಾನೇನಾದರೂ ಮನೆಗೆ ಹೋಗ್ತಿದ್ದೀನಿ ಅಂತಂದರೆ ಅವ್ನು ನನಗೆ ಈ ಥರ ಡಿಶ್ ಬೇಕು, ಈ ಡಿಶ್ ಬೇಕು, ಅದನ್ನು ಮಾಡಿಕೊಡು ತಿನ್ನಬೇಕು ಅಂತ ರೆಡಿಯಾಗಿಬಿಡೋನು. ಅವನಿಗೆ ನಾನು ಅಡುಗೆ ಮಾಡೋದು ಅಂತಂದರೆ ತುಂಬ ಇಷ್ಟ. ಅದಕ್ಕೆ ಅವನಿವತ್ತು ಬಿರಿಯಾನಿ ಮಾಡು ಅಂತ ಹೇಳಿದ್ನಲ್ಲ ಅಂತ ಅವನಿಗೋಸ್ಕರನೇ ಈ ಬಿರಿಯಾನಿ ಮಾಡಿದೆ. ಮಾತ್ರ ಸಖತ್ತಾಗಿ ಬಂದಿತ್ತು ನನಗಂತೂ. ಅವನಿಗೆ ಕೊಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಏನಂತ ಹೇಳ್ತಾನೆ ಅಂತ. ಅವನಂತೂ ಚೆನ್ನಾಗಿಲ್ಲ ಅಂದರೆ ಅಂತೂ ಚೆನ್ನಾಗಿಲ್ಲ ಅಂತಲೇ ಹೇಳೋದು, ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅವನು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತೊಗೊಂಡು ಹೋಗ್ತಿದ್ದೀನಿ. ಇವಾಗ ಏನಂತ ಹೇಳ್ತಾನೆ ಅಂತ ನೋಡೋಣ.
ಸೂಪರ್ 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 ಟೇಸ್ಟ್. ಸಖತ್ತಾಗಿದೆಯಾ? ಅಷ್ಟೊಂದು ಚೆನ್ನಾಗಿದೆಯಾ? ನನ್ನ ತಮ್ಮ ಬಂದಿದ್ನಲ್ವಾ, ಅದಕ್ಕೆ ಹೈದ್ರಾಬಾದ್ ಬಿರಿಯಾನಿ ಮಾಡಿದ್ದೀನಿ. ಅದಕ್ಕೆ ಅವನು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ. ಇದೇ ಬೇರೆ ಥರ ಟೇಸ್ಟ್ ಇಲ್ವಾ? ಆದ್ರೂ ಚೆನ್ನಾಗಿದೆ. ಸೂಪರ್. ತಿನ್ನ, ಕುತ್ಕೋ ಕುತ್ಕೋ. ಅಲ್ಲಿ ಕುತ್ಕೋ, ತನ್ನ ಮೇಲೆ ಕೂತ್ಕೋ. ಚಲ್ತೀಯ? ನಾನು ತಿನ್ಸ್ತೀನಿ ಬಿಡು, ನೀನು ತಿನ್ನು. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಿಮ್ಗೆ ಇದೇ ಥರ ರುಚಿ ರುಚಿಯಾದ ಅಡುಗೆ, ಹೊರಗಡೆ ಹೋಗೋದು, ನನ್ನ ಮಗನ ವೀಡಿಯೋಸು ಎಲ್ಲದ್ರ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಗಾಯ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲವ್ ಯು ಆಲ್. ನಾನು ವಿಡಿಯೋ ಹೆಂಗೆ ಮಾಡೋಣ ಅಂತಂದರೆ, ನನ್ನ ಮಗ ಈ ಕಡೆ ಬಂದ್ಬಿಟ್ಟು ನೋಡಿ ಫೋನ್ನ ಬ್ರೈಟ್ನೆಸ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ವಿಡಿಯೋನೇ ಖರಾಬಾಗಿ ಬರೋ ಥರ ಮಾಡ್ಬಿಟ್ಟವನೆ. ಹಿಂದಕ್ಕೆ ನಿಂತ್ಕೊಂಡು ತೋರಿಸ್ಬೇಕಿಲ್ಲ, ಕಾಣಿಸಲ್ಲ. ಮುತ್ಕೊಡ್ತೀನಿ ಇವ್ರಿಗೆ. ಬಾಯ್ ಮಾಡು. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಇಲ್ಲ ಚಿನ್ನಿ, ಇವ್ರಿಗೆ ಬಾಯ್ ಮಾಡು. ಪ್ಲೇನ್ ಕಿಸ್ ಕೊಡೋದು.